Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ನಿನ್ನ ಮಗಳು ಅಳಿಯ ಪತ್ತೆನೇ ಇಲ್ಲ? ಬಂದ್ರು ಅನ್ಸುತ್ತೆ. ಮೋಕ್ಷ ಅಮ್ಮ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ಒಳಗ್ ಬನ್ನಿ ಬನ್ನಿ ಬನ್ನಿ. ಹಾಯ್ ಸುಬ್ಬು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ. ನಾನು ಹೀಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀನೆ. ಒಂದರ್ಥದಲ್ಲಿ ಈ ಜೀವನ ನೀನು ಕೊಟ್ಟು ಭಿಕ್ಷಿಸು. ಅಯ್ಯೋ ಮೇಡಮ್, ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಅದು ನಿನ್ನ ದೊಡ್ಡ ಗುಣ ಸುಬ್ಬು. ಅದಕ್ಕೆ ಇನ್ಮುಂದೆ ನಿನ್ನ ಮನಸ್ಸಿನಲ್ಲಿ ನನಗೆ ನಿನ್ನ ತಂಗಿ ಸ್ಥಾನ ಕೊಡು. ಖುಷಿಯಾಗಿದ್ಬಿಡ್ತೀನಿ. ಅದನ್ನ ಮಾತಲ್ಲಿ ಹೇಳ್ಬೇಕಾ ಮೇಡಮ್? ನನ್ನ ಮನಸ್ಸಲ್ಲಿ ನೀವು ಯಾವಾಗಲೂ ಹಾಗೇ ಇರ್ತೀರಾ. ಥ್ಯಾಂಕ್ ಯು. ಒಂದ್ಸಲ ಅಲ್ಲ, ಡಬಲ್ ಥ್ಯಾಂಕ್ಸ್. ಒಂದು ನನ್ನ ಜೀವನನ ಭಿಕ್ಷೆಯಾಗಿ ಕೊಟ್ಟಿದ್ದಕ್ಕೆ, ಇನ್ನೊಂದು ನಿನ್ನ ತಂಗಿ ಸ್ಥಾನ ಕೊಟ್ಟಿದ್ದಕ್ಕೆ. ಮೇಡಮ್, ನೀವು ಹೀಗೆ ಪದೇ ಪದೇ ಥ್ಯಾಂಕ್ಸ್ ಹೇಳಿ ನನಗೆ ಮುಜುಗರ ಮಾಡಬೇಡಿ. ಥ್ಯಾಂಕ್ಸ್ ತಗೊಳ್ಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಹನುಮಂತಂಗೆ ಅವನ ಶಕ್ತಿ ಬಗ್ಗೆ ಅವನಿಗೆ ಅರಿವಿರ್ಲಿಲ್ವಂತೆ. ಹಾಗೆ ನಿನ್ನ ಒಳ್ಳೆತನದ ಬಗ್ಗೆ, ನಿನ್ನ ದೊಡ್ಡತನದ ಬಗ್ಗೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಸುಮ್ಮನೆ ತಗೊಂಡು ಇಟ್ಕೋಬೇಕು. ಸರಿ ಮೇಡಮ್, ಹಾಗೆ ಆಗಿ. ನಡೀರಿ, ಪೂಜೆ ಕೂತ್ಕೊಳ್ಳಿ. ಅದು ಸರಿ, ಶ್ರಾವಣಿಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ? ಇಲ್ಲ ಮೇಡಮ್, ಅವ್ರು ಇಲ್ಲಿಗೆ ಬರೋದು ಯಜಮಾನ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ರೂಮಲ್ಲೇ ಇದ್ದಾರೆ. ಆದರೆ ಅವಳು ಇಲ್ಲಿಗೆ ಬರೋದು ನನಗಿಷ್ಟ ಇದೆ. ಸೊ ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಅಷ್ಟು ಮಾಡಿ ಮೇಡಮ್. ಬಂದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.